ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ವೀಕ್ಷಕರೇ, ಇದೇ ಏಪ್ರಿಲ್ ತಿಂಗಳು 19ನೇ ತಾರೀಕು ಅಕ್ಷಯ ತೃತೀಯ ಅನ್ನೋದು ಬಂದಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಕ್ಷಯ ತೃತೀಯನೇ ಒಂದು ವಿಶೇಷ. ಈ ದಿನದಂದು ಮನೇಲಿ ಏನೇ ತಂದ್ರೂ ಸಹ ಅಕ್ಷಯವಾಗಿಯೇ ಇರುತ್ತದೆ. ತುಂಬ ಜನ ಮನೆಗೆ ಚಿನ್ನ ತೊಗೊಂಡ್ಬರಬೇಕು ಅನ್ನೋದು ಪ್ರಯತ್ನವನ್ನು ಮಾಡ್ತಾರೆ, ಆದರೆ ಚಿನ್ನವನ್ನು ತೊಗೊಂಡು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾನು ಹೇಳುವಂಥ ವಸ್ತುಗಳನ್ನು ಮನೆಗೆ ತಗೊಂಡು ಬಂದರೆ ಮನೆಗೆ ಮಹಾಲಕ್ಷ್ಮಿಗೆ ಒಂದು ಪ್ರಿಯವಾದ ವಿಚಾರವಿದೆ. ಹಾಗಾದರೆ ಆ ವಸ್ತುಗಳು ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಕಲ್ಲುಪ್ಪು. ಉಪ್ಪು ಅಂದರೇ ಮಹಾಲಕ್ಷ್ಮಿಯೇ ಮಹಾಸ್ವರೂಪ. ಅಕ್ಷಯ ತೃತೀಯದಂದು ಮನೆಗೆ ಹೊಸ ಕಲ್ಲುಪ್ಪಿನ ಪ್ಯಾಕೆಟನ್ನು ತೊಗೊಂಡು ಬನ್ನಿ. ಈ ಉಪ್ಪನ್ನು ಗಾಜಿನ ಒಂದು ಬಾಟಲಿಯಲ್ಲಿ ಇಟ್ಟು ಉತ್ತರ ದಿಕ್ಕಿಗೆ ಇಟ್ಟ ನಂತರ ಮನೆಯಲ್ಲಿ ಇರುವಂತಹ ದಟ್ಟ ದಾರಿದ್ರ್ಯ ದೋಷಗಳು ದೂರವಾಗಿ ಹೋಗುತ್ತದೆ. ಎರಡನೇ ವಸ್ತು ಯಾವುದು ಅಂತ ಹೇಳಿದ್ರೆ ಅರಶಿನದ ಕೊಂಬು. ಮಂಗಳ ಕಾರ್ಯಕ್ಕೆ ಅರಶಿನದ ಕೊಂಬು ಎಷ್ಟು ಮುಖ್ಯವೋ ಅಕ್ಷಯ ತೃತೀಯದಂದು ಅರಶಿನದ ಕೊಂಬನ್ನು ತಗೊಂಡು ಬರೋದು ಅಷ್ಟೇ ಶ್ರೇಷ್ಠ. 5 ಅಥವಾ 11 ಅರಶಿನದ ಕೊಂಬನ್ನು ಮನೆಯ ಒಂದು ಪೂಜಾ ಮಂದಿರದಲ್ಲಿಟ್ಟು ಪೂಜೆಯನ್ನು ಮಾಡಿ ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ಕಟ್ಟಿ ಇಡಿ. ಅದನ್ನು ನಿಮ್ಮ ಪೂಜಾ ಮಂದಿರದಲ್ಲಿ ಇಡಿ. ಮೂರನೇ ವಸ್ತು ಆಗಿ ಕವಡೆ ಹಾಗೂ ಗೋಮುತಿ ಚಕ್ರ. ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು ಕವಡೆ ಅಥವಾ ಗೋಮುತಿಯ ಚಕ್ರ. ಈ ವಸ್ತುಗಳು ಸಮುದ್ರದಲ್ಲಿ ಸಿಗೋದ್ರಿಂದ ಇದು ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರ ಆಗಿರುವಂಥ ವಸ್ತು. ಇವುಗಳನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದರಿಂದ ಮನೆಯಲ್ಲಿರುವಂತಹ ವ್ಯವಹಾರ ಅಥವಾ ಒಂದು ಬಿಸ್ನೆಸ್ಸಿಗೆ ತುಂಬ ಲಾಭದಾಯಕ ಅಂಶವಿದೆ. ಇನ್ನು 4ನೇ ವಸ್ತು ಮಣ್ಣಿನ ಮಡಿಕೆ. ಇದು ದಾನಕ್ಕೂ ಶ್ರೇಷ್ಠ, ಮನೆಗೂ ಕೂಡ ಶ್ರೇಷ್ಠ. ಒಂದು ಹೊಸ ಮಣ್ಣಿನ ಮಡಿಕೆಯನ್ನು ತಗೊಂಡು ನೀರಿನಲ್ಲಿ ಹಾಕಿ ಮನೆಗೆ ತಗೊಂಡು ಬನ್ನಿ. ನೀರನ್ನು ತುಂಬಿಸಿ ಮನೆಗೆ ತಗೊಂಡು ಬನ್ನಿ. ಇದರಿಂದ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ. 5ನೇ ವಸ್ತು ಆಗಿ ಏಕಾದಶಿ ಹಾಗೂ ಧಾನ್ಯಗಳು. ಅಕ್ಕಿ ಅಥವಾ ಬಾರ್ಲಿ ಅಕ್ಷಯ ತೃತೀಯದಂದು ಮನೆಗೆ ತರೋದು ಶ್ರೇಷ್ಠ. ಇದನ್ನು ತಂದು ಮನೆಯ ಒಂದು ಅಕ್ಕಿಯ ಒಂದು ಡಬ್ಬದಲ್ಲಿ ಇಡಿ. ಇದರಿಂದ ಮನೆಯಲ್ಲಿ ಹಣದ ಕೊರತೆ ಅನ್ನೋದು ಬರೋದಿಲ್ಲ. ಇದರಿಂದ ಅಕ್ಷಯ ತೃತೀಯದಂದು ಚಿನ್ನ ಮಾತ್ರವಲ್ಲ, ನಿಮ್ಮ ಕೈಲಾದ 5 ವಸ್ತುಗಳನ್ನು ತಂದು ಪೂಜೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸುಖ ಸಂಪತ್ತು ವೃದ್ಧಿಯಾಗಲಿ ಅಂತ ಹೇಳಿ ಆಶಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರ್ ಕರೆ ಮಾಡಿ. ಧನ್ಯವಾದಗಳು.